ಥ್ಯಾಂಕ್ಸ್. ಈ ಅಪಾರ್ಟ್ಮೆಂಟ್ ಪ್ರಾಬ್ಲಮ್ ಇಷ್ಟು ಬೇಗ ಸಾಲ್ವ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮೇಡಮ್ ನಮ್ ಗುರು ಹೆಂಗೆ ಹುಲಿ ಹುಲಿ. ಗುಡ್. ಅಂದ್ಹಾಗೆ ಈ ಕೆಲಸ ಎಲ್ಲ ನೀವು ಹೇಗ್ ಕಲ್ತ್ಕೊಂಡ್ರಿ? ಇದೆಲ್ಲ ರಕ್ತದಲ್ಲೇ ಬರೋದು. ಅಂದ್ರೆ ಮೇಡಮ್ ನಮ್ ಶಿವಣ್ಣ ಅಪ್ಪಗೆ ಆಕ್ಟಿಂಗ್ ಹೆಂಗ್ ಬಂತು, ಅಣ್ಣವ್ರ ಬ್ಲಡ್. ರೇವಣ್ಣ ಕುಮಾರಣ್ಣಂಗ್ ಪೊಲಿಟಿಕ್ಸ್ ಹೆಂಗ್ ಬಂತು, ದೇವೇಗೌಡರು ಬ್ಲಡ್. ಹಂಗೆ ನಾವು. ಹೌದಾ? ಮೇಡಮ್ ಅಂತೂ ನಿಮ್ಮಿಂದ ಬಾಯಿ ತುಂಬಾ ಮೂಳೆ ಕಡಿಯ ಯೋಗ ಬಂತು. ಕೊಡಿಲ್ಲ ಪ್ಲೇಟ್ ಕೊಡಿಲ್ಲ ಫಸ್ಟ್ ಇಲ್ಲಿ. ಸರಿಯಾಗಿ ಸಿಕ್ಕವನೆ. ಅವನ್ ಬಾಸ್ ಬೇರೆ ಊರಲ್ಲಿಲ್ಲ. ಹೊಡೆದ್ರೆ ಮಗ ಗಿಲ್ಲಿ ಗಿಲ್ಲಿ ಎಗರ್ದಂಗೆ ಎಗರ್ ಬಿಡ್ಬೇಕು. ರೆಡಿ ಮಾಡ್ಕೊಳ್ರ ಐಟಮ್ಗಳನ್ನ. ಹೌದು, ನೀವು ಮಾಡೋ ಕೆಲ್ಸಕ್ಕೆ ಯಾವ್ದಾದ್ರು ಕೋರ್ಸ್ ಇದೆಯಾ? ಮೊದ್ಲು ಬ್ಲೇಡ್ ಕೋರ್ಸು ಮೇಡಮ್, ಅದಾದ್ಮೇಲೆ ರೇಜರ್ ಕೋರ್ಸು, ಮಾಸ್ಟರ್ ಶೂಟ್ ಫಸ್ಟ್ ಸ್ವಲ್ಪ ಸಾಬೇಕು ಮೇಡಮ್. ಹಾಕಿದ್ರೆ ಸ್ಟಿಚ್ ಹಾಕೋ ಡಾಕ್ಟ್ರೆ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಮತ್ತೆ ಆ ಎಕ್ಸಾಮ್ ಪಾಸ್ ಆದ್ಮೇಲೆ ಬ್ಯಾಟ್. ಕ್ರಿಕೆಟ್ ಬ್ಯಾಟಾ? ಅಲ್ಲ, ಈ ಬ್ಯಾಟ್. ಮಗ ಎಲ್ರು ಅಲರ್ಟ್ ಆಗಿದ್ದಾರೆ, ಈಗ ಬೇಡ ನಡೀರಿ. 5 ಜನ ಕಿಲಾಡಿಗಳು ಬಂದ್ ನಿಂತ್ಕೊಂಡ್ರು, ಇದು ನಿಡ್ಕೊಂಡ್ ಲಡಾಯಿಸ್ತೀನಿ ಅನ್ನೋನೆ ನಿಜವಾದ ಗಂಡ್ಸು. ಇಡ್ಕ ಬೇಡ ಬೇಡ, ಇದು ನೋಡಿದ್ರೇನೆ ಭಯ ಆಗುತ್ತೆ. ಭಯ ಪಡೋಂತದ್ ಏನಿಲ್ಲ, ಇದು ನಿಡ್ಕೊಳಕ್ಕೆ ಮೀಟರ್ ಇದ್ರೆ ಸಾಕು. ಮೀಟರ್ ಎಲ್ಲಿ ಸಿಗುತ್ತೆ? ಕಲಾಕ್ಷಿ ಪಲ್ಯ ಚಾಟ್ನಾಗ್ಲೇ ಸಿಗುತ್ತೆ. 7 ಆಗ್ಬಿಡ್ತಲೇ. ಮೀಟ್ರ್ ಬೇಕು ಅಂದ್ರೆ ಈ ಕ್ವಾರ್ಟರ್ ಹೊಡಿಬೇಕು. ಇಷ್ಟು ದೊಡ್ಡ ಪ್ರೋಸೆಸ್ ಇದೆಯಾ? ಮೂಳೆ ಕಡಿಯೋದು ಹಂಗಲ್ಲ. ಸೋ ಸ್ವೀಟ್. ಮೂಳೆ ಕಡಿಯಕ್ ಬರೀ ಆಸೆ ಇದ್ರೆ ಸಾಲ್ದು, ಅಲ್ಲೂ ಗಟ್ಟಿಯಾಗಿರ್ಬೇಕು. ಆ ಕೇಕೇನ ಒಂದೇ ಸಾರಿ ಸ್ಕಿನ್ ಔಟ್ ಮಾಡಿಸಿ ಜೈಲಲ್ಲಿ ನೇತಾಕ್ಸ್ಬಿಟ್ಟೆ. ನೀನ್ ನಡೆಸ್ತಾ ಇರೋ ಯುದ್ಧಕ್ಕೆ ಯಾರೋ ಹೊಸ ಸೈನಿಕ ಸೇರ್ಕೊಂಡ್ಬಿಟ್ಟಿದಾನಂತೆ. ಸೈನಿಕ ಅಲ್ಲ ದಾದ, ಅವನು ಅಮಾಯಕ. ಬಟ್ ಒಳ್ಳೆ ನಿಯತ್ತಿರೋನು ಅಂತ ಕೇಳಿದೀನಿ. ನೀನೊಂದ್ ಕೆಲಸ ಮಾಡು, ಆ ಹುಡುಗನ್ನ ನೀನ್ ನನ್ ಜೊತೆ ಕಳಿಸ್ಬಿಡು. ಬೇಕಾದ್ರೆ 1 ಕೋಟಿ ಅಡ್ವಾನ್ಸ್ ತಗೋ, ನನ್ ಜೊತೆ ಓಡಾಡ್ಕೊಂಡಿದ್ರೆ ಸಾಕು. ಒಂದ್ ನಿಮಿಷ ದಾದ ಹೇಳೋ. ನಿಮ್ ಯೋಗಿಗೆ ಆ ಕೇಕೆ ಕಡೆ ಹುಡುಗರು ಹೊಡೆದಾಕ್ಬೇಕು ಅಂತ ಸ್ಕೆಚ್ ಹಾಕಿದ್ರು. ಸ್ವಲ್ಪದ್ರಲ್ಲೇ ಮಿಸ್ ಆದ. ಈ ವಿಷಯ ತಿಳಿಸೋಣ ಅಂತಾನೆ ನಾನು ನಿಮಗೆ ಫೋನ್ ಮಾಡ್ದೆ ಅಣ್ಣ. ಈ ನಡುವೆ ಅವನು ಯಾವ್ದೋ ಒಂದು ಹುಡುಗಿ ಹಿಂದೆ ಬಿದ್ದಿದ್ದಾನೆ. ನಾ ಬರೋವರೆಗೂ ಒಂದ್ ಕಣ್ಣಿಡು. ಆಯ್ತಣ್ಣ. ಕ್ಯಾ ಹುವಾ ಬಾಬು, ಕುಚ್ ಟೆನ್ಷನ್? ಏನಿಲ್ಲ ದಾದ. ಸರಿ, ಆ ಹುಡುಗನ್ ನನ್ನ ಹತ್ರ ಯಾವಾಗ ಕಳಿಸ್ತೀಯಾ? ನಾನು ಹೋದ್ ಕೂಡಲೇ ಫೋನ್ ಮಾಡ್ತೀನಿ ದಾದ. ಅಕ್ಕ, ನನ್ನ ಕ್ಲಾಸ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ವೆರಿ ಗುಡ್. ಯಾಕೆ ಯೋಗಿ ಹಾಗೆ ನೋಡ್ತಾ ಇದ್ಯಾ? ನಿನಗೂ ಈ ಮಕ್ಳಿಗೂ ಏನ್ ಸಂಬಂಧ ಅಂತ ಕೇಳ್ತಾ ಇದ್ಯಾ? ಒಂದ್ ಕಾಲದಲ್ಲಿ ನಾನು ಹೀಗೆ ಇದ್ದೋಳು. ಅವತ್ ಯಾರೋ ಪುಣ್ಯಾತ್ಮರು ನನ್ನನ್ನ ಈ ಆಶ್ರಮಕ್ಕೆ ತಂದು ಸೇರಿಸದೆ ಹೋಗಿದ್ರೆ ಇವತ್ ನಾನು ಈ ಸ್ಥಿತಿಲಿ ಇರ್ತಾ ಇರ್ಲಿಲ್ಲ. ನೀನ್ ನನಗ್ ಫ್ರೆಂಡು ಆಗ್ತಾ ಇರ್ಲಿಲ್ಲ. ನಾನ್ ಮಾಡೋ ಸಂಪಾದನೆಯಲ್ಲಿ ಅಲ್ಪ ಸ್ವಲ್ಪ ಮಕ್ಳಿಗೆ ಖರ್ಚು ಮಾಡಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದ್ರೆ ನನ್ ಮನ್ಸಿಗೆ ಖುಷಿ ಸಿಗತ್ತೆ. ಚಿನ್ನು, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಓ ಶೋ ಸ್ವೀಟ್. ಅಲ್ಲ ಕೇಕೆ. ಓ ಕೇಕೆ.
ಹೆಂಗಿದೀಯ ಮಗ? ಹೊಸ ಅಡ್ರೆಸ್ ನ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಹಾಕ್ಸ್ಕೊಡ್ಲಾ? ಹೆಂಗಿದ್ರು ನಿನ್ ಪರ್ಮನೆಂಟ್ ಅಡ್ರೆಸ್ ಜೈಲೇ ತಾನೆ. ಬೆಂಗಳೂರಲ್ಲಿ ಕೇರ್ ಆಫ್ ಅಡ್ರೆಸ್ ಇಲ್ದಿರೋ ಬಚ್ಚ ನೀನು ಅಡ್ರೆಸ್ ಬಗ್ಗೆ ಮಾತಾಡ್ತೀಯಾ? ಈಗಿನ ಕಾಲ ಬಚ್ಚಾಗಳ್ದೆ ಮಗ, ಎಕ್ಸ್ಟ್ರಾ ಬೇಡ, ಡೈರೆಕ್ಟ್ ಮ್ಯಾಟ್ರಿಕ್ ಬಾ. ನಿನ್ನ ಗುರು ನನ್ನ ಬಾಂಬೆ ಅಂಡರ್ ವರ್ಲ್ಡ್ಗೆ ಕೈ ಇಟ್ಟಿದ್ದಾನೆ. 20 ವರ್ಷದಿಂದ ಅಂಡರ್ ವರ್ಲ್ಡ್ ಅಂದ್ರೆ ಕೇಕೆ. ಆ ಸೀಲ್ನ ಫಸ್ಟ್ ಟೈಮ್ ಸೀಸ್ ಮಾಡ್ತೆ ನೀನು. ಇಷ್ಟು ಸಾಲದು ಅಂತ ಈಗ ಪ್ರೀತಿ ಜಾತ್ರೆ. ಅಯ್ಯ ಅರ್ಕಂಬೇಡ, ಸುಮ್ನಿರ. ಜೀವನ ಪೂರ್ತಿ ಬಿಲ್ಡಪ್ ಅಲ್ಲಿ ಕಳಿಯೋದೇ ಆಗೋಯ್ತು. ಗಂಡ್ಸಾಗಿದ್ರೆ ಡೇಟು ಟೈಮು ಏರಿಯಾ ಸ್ಪಾಟು ಎಲ್ಲ ಫಿಕ್ಸ್ ಮಾಡು. ಪ್ರತಿಯೊಂದು ನಿಂದೆ. ಎಂಟ್ರಿ ನನ್ನೊಬ್ಬಂದೆ. ಲಡಾಯಿಸ್ತ್ಯಾ? ಮೀಟ್ರ್ ಆಯ್ತಾ? ಮಾತಾಡೋ. ಲವರ್ ಜೊತೆ ಡ್ಯೂಯೆಟ್ ಸಾಂಗ್ ಆಡ್ತಾ ಇದ್ದಾನೆ. ಆಡ್ಲಿ ಅವನಿಗೆ ಗೊತ್ತಿಲ್ಲ ಡ್ಯೂಯೆಟ್ ಸಾಂಗ್ ಆದ ತಕ್ಷಣ ಬರೋದೇ ಪ್ಯಾಥೋ ಸಾಂಗ್ ಅಂತ. ಅಣ್ಣ ಅದಕ್ಕೊಂದು ಸೈನ್ ಮಾಡಿ ಅಣ್ಣ, ನಾಳೆನೇ ಬೇಲ್ ಆಗುತ್ತಣ್ಣ. ಸೈನ್ ಮಾಡ್ತೇನೆ, ಆದ್ರೆ ತಕ್ಷಣಕ್ಕೆ ಬೇಲ್ ಬೇಡ. ಯಾಕಣ್ಣ? ದಾದಾ ತರ ಕೂತ್ ಜಾಗದಲ್ಲೇ ಬಾಂಬೆಯಿಂದ ಬೆಂಗಳೂರುವರೆಗೂ ನಡೀತಾ ಇದ್ದ ನನ್ನ ಹವಾಗೆ ಬೆಂಕಿ ಇಟ್ಬಿಟ್ರು ಈ ನನ್ನ ಮಕ್ಕಳು. ಈ ಗಾಯನ ಔಷಧಿ ಇಲ್ದೇನೆ ವಾಸಿ ಮಾಡಬೇಕು. ನಾನು ಮುಂಬೈಯಿಂದ ಬರೋವರೆಗೂ ಹೊರಗೆ ಬರಬೇಡ ಅಂತ ಹೇಳಿರ್ಲಿಲ್ಲ? ಹೊರಗ್ ಬರ್ದೆ ಕೂತಿರಕ್ ನಾನೇನ್ ತಪ್ಪು ಮಾಡಿದೀನಿ? ನಿನ್ ಅಡ್ಡ ಒಳ್ಳೆ ಜೈಲಿದ್ದಂಗಿರುತ್ತೆ. ಅಲ್ಲಿಗ್ ನನಗೂ ಆ ಜೈಲಲ್ಲಿರೋ ಕೇಕೆಗೂ ವ್ಯತ್ಯಾಸ ಏನು? ನೀನು ಹೊರಗಿದ್ರು ಸ್ವತಂತ್ರ ಅಲ್ಲ. ಅವನು ಜೈಲಲ್ಲಿ ಕೂತ್ ಏನ್ ಬೇಕಾದ್ರೂ ಮಾಡಿಸ್ಬಲ್ಲ. ಇದಕ್ಕೆ ಒಳ್ಳೆ ನಿದರ್ಶನ. ನಿನಗೆ ಗೊತ್ತಿಲ್ಲ ಹಾಗೆ ನಿನ್ ಮೇಲೆ ಮಾಡಿಸಿದ ಅಟ್ಯಾಕ್. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಇಷ್ಟೊತ್ತಿಗೆ ನೀನು. ನನಗ್ ಒಂದ್ ಅರ್ಥ ಆಗ್ತಾ ಇಲ್ಲ. ಮತ್ತೆ ಮತ್ತೆ ನೀವು ಕೇಕೆ ಅಂದ್ರೆ ಯಾಕೆ ಅಷ್ಟೊಂದು ಭಯ ಪಡ್ತಾ ಇದ್ದೀರಾ? ನಾನ್ ಮೊನ್ನೆನೆ ಅವನ್ಗೆ ವಾರ್ನ್ ಮಾಡಾಯ್ತು. ಏನು? ನೀವು ಬಾಂಬೆಲಿ ಇದ್ದಾಗ್ಲೇ ಅವ್ನು ನನಗೆ ಜೈಲಿಂದ ಫೋನ್ ಮಾಡಿದ್ದ. ಅವ್ನಿಗಾಗ್ಲೇ ಹೇಳಿದೀನಿ, ಇನ್ನೊಂದ್ಸಲಿ ನನ್ ಮ್ಯಾಟ್ರಿಕ್ ಬಂದ್ರೆ ಮಗನೇ ಫುಲ್ ಮೀಲ್ಸ್ ಫಿಕ್ಸು ಅಂತ. ನಿನ್ ತಲೆ ಸರಿ ಇಲ್ವಾ? ಮತ್ತಿನ್ನೇನು, ನನಗೇನಾದ್ರೂ ಚಿಂತೆ ಇಲ್ಲ. ನನ್ ಪ್ರೀತಿ ವಿಷಯಕ್ಕೆ ಬಂದ್ರೆ ಅಷ್ಟೇ. ನೀವು ಪ್ರೀತಿಸ್ಲಿಲ್ಲ, ಆ ನನ್ ಮಗನು ಪ್ರೀತಿಸ್ಲಿಲ್ಲ ಅಂದ್ಮೇಲೆ ಆ ನೋವು ನಿಮ್ಗೆ ಹೆಂಗಣ್ಣ ಗೊತ್ತಾಗತ್ತೆ? ತುಂಬಾ ಸಂಕಟ ಆಗತ್ತಣ್ಣ. 15 ವರ್ಷ ಆದ್ಮೇಲೆ ಕಳ್ದೋಗಿರೋ ಪ್ರೀತಿ ನನಗ್ ಸಿಗ್ತಾ ಇದೆ. ಅದ್ರ ತಂಟೆಗೆ ಯಾರಾದ್ರೂ ಬಂದ್ರೆ ತಲೆಗಳು ಉಳ್ಳೋಯ್ತವೆ. ಅಂಡರ್ವರ್ಲ್ಡಲ್ಲಿರೋನು ಬರೀ ದುಡ್ಡಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಅದೇ ಅವ್ನು ಕೈಕಾಲು ಕಟ್ಟಿ ಜೈಲಿಗೆ ಕಳಿಸಿದ್ರಿ, ಒಂದು ದುಡ್ಡು ಬಗ್ಗೆ ಮಾತ್ರ ಅಲ್ಲ, 100 ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾನೆ. ಕಾನೂನಿಗೆ ಮಾತ್ರ ಜೈಲು, ಖೈದಿಗಳ ರೆಫರ್ಮೇಷನ್ ಸೆಂಟರ್. ಅದೇ ಜೈಲು ಖೈದಿಗಳಿಗೆ ಪ್ಲಾನಿಂಗ್ ಸೆಂಟರ್ ಕೂಡ. ಮುಂದಾಗಬಹುದು ಎಲ್ಲ ಕೆಲಸಗಳ ಯೋಜನೆ ಸಿದ್ಧವಾಗಿದೆ ಜೈಲಲ್ಲಿ. ಅಂದ್ರೆ ಅವ್ನ್ ಜೈಲ್ ಗೋಡೆ ಹೊಡ್ಕೊಂಡ್ಬಂದು ನನ್ ಸಾಯಿಸ್ಬಿಡ್ತಾನೆ ಅಂತ. ಇದು ಸಿನಿಮಾ ಅಲ್ಲ, ರಿಯಲ್ ಲೈಫ್. ರಿಯಲ್ ಲೈಫ್ನ ರಿಯಾಲಿಟಿನ ಅರ್ಥ ಮಾಡ್ಕೋ ಯೋಗಿ. ಪಾತಕ ಲೋಕದ ಮೆರವಣಿಗೆ ಇದು. ಈ ಉತ್ಸವದಲ್ಲಿ ಈಗ ನೀನು ಭಾಗಿ. ಇಲ್ಲಿ ಯಾವ ಕ್ಷಣ ಯಾರಿಗೆ ಏನ್ ಬೇಕಾದ್ರೂ ಆಗ್ಬಹುದು. ನಾನು ಒಳ್ಳೆ ವ್ಯವಸ್ಥೆ ಮಾಡ್ತೀನಿ. ನಾನೇನು ಹಿತೈಷಿ, ಸದಾ ನೀನು ಒಳ್ಳೆತೇನೆ ಬಯಸೋನು. ದುಬೈಲಿ ಬಹಳ ಒಳ್ಳೆ ವ್ಯವಸ್ಥೆ, ಕೈ ತುಂಬಾ ಸಂಬಳ. ನೀನು ಬಯಸಿದ ಬದುಕು ಈ ನಶ್ವರ ಪ್ರೀತಿ ಪ್ರೇಮ ಇದ್ರ ಸುಳಿಗೆ ಮಾತ್ರ ಸಿಕ್ಕೋಬೇಡ. ಬದ್ದು ನೀನಾರು ಹೇಳ್ಬೋದು ನಿನ್ಗೆ. ಬಾಬಣ್ಣ ಪಾಪ ಅವ್ರೇನ್ ಹೇಳ್ತಾರೆ? ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ದಾರನೆ ಪ್ರೀತಿ ಮಾಡಕ್ ಶುರು ಮಾಡ್ತಾರೆ. ಪ್ರೀತಿ ಮಾಡಿದ್ಮೇಲೆ ಅಪ್ಪ ಅಮ್ಮ ಮನೆಯವ್ರೆಲ್ಲಾರನ್ನೂ ದೂರ ಮಾಡ್ತಾರೆ. ಈಗ ಪ್ರಾಣಕ್ಕೋಸ್ಕರ ಪ್ರೀತಿನ ದೂರ ಮಾಡೋದ್ ಸರಿನಾ? ಪ್ರೀತಿ ಒಂದು ವೀಕ್ನೆಸ್ ಯೋಗಿ. ನಮ್ಮ ವಲಯದಲ್ಲಿ ಒಂದೇ ಒಂದು ವೀಕ್ನೆಸ್, ಒಂದೇ ಒಂದು ದೌರ್ಬಲ್ಯ. ನಮ್ಮೆಲ್ಲರನ್ನು ಅನಾಥ ಶವವಾಗಿಸೋದು ಗ್ಯಾರಂಟಿ. ಯೋಗಿ, ಪ್ರೀತಿ ವಿಷಯ ಬಿಡು. ಬಾಬು ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದಾನೆ, ಅವನ್ ಮಾತು ಕೇಳು. ಆಗಲ್ಲ. ಹಾಗಾದ್ರೆ ನಿನ್ ತೀರ್ಮಾನ, ನಿರ್ಧಾರ ಬದಲಾಗೋಲ್ಲ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಇಲ್ಲ ಅಂತ. ಕಣ್ಣಲ್ಲಿ ನೋಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನೀವಳನ್ನ ಪ್ರೀತಿಸ್ತಾ ಇಲ್ಲ ಅಂತ. ನನಗೂ ಅಷ್ಟೇ ಪ್ರೀತಿಗೆ ಮೋಸ ಮಾಡೋಷ್ಟು ಧೈರ್ಯ ಇಲ್ಲ.
ಅಣ್ಣ ಒಂದು ಮುದ್ದೆ ಪಟ್ಟೆ ಕೊಡೋಣ. ಬೇಗ ಹೇಳ್ತಾ ಇರ್ಬೇಕು. ಏನಯ್ಯ ನೀವು? ಈ ಸಿಟಿಲಿ ರುಚಿ ರುಚಿಯಾಗಿ ಊಟ ಸಿಗೋ ಹೋಟೆಲ್ ತುಂಬಾ ಇವೆ. ಆದ್ರೆ ಆಟೋ ಓಡಿಸೋರ್ಗೆ, ಫ್ಯಾಕ್ಟ್ರಿಗೆ ಹೋಗೋರ್ಗೆ, ನಮ್ಮಂತ ಲೋ ಕ್ಲಾಸ್ ಅವ್ರಿಗೆಲ್ಲ ಇದೇ 5 ಸ್ಟಾರ್ ಹೋಟೆಲ್. ನನ್ನ ಜೀವನ ಶುರು ಆಗಿದ್ದೆ ಈ ಜಾಗದಲ್ಲಿ.